ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರೋ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣ ಈವರೆಗೂ ಕೂಡ ಹಲವು ತಿರುವುಗಳನ್ನು ಪಡೆದುಕೊಂಡಿದೆ. ಸದ್ಯ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ 400ಕ್ಕೂ ಹೆಚ್ಚು ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ ಎಸ್ಐಟಿ ಮುಂದಿನ ಹಂತದ ತನಿಖೆಯನ್ನು ನಡೆಸ್ತಾ ಇದೆ. ಧರ್ಮಸ್ಥಳದಲ್ಲಿ ಒಂದೊಂದೇ ಸತ್ಯ ಆಚೆ ಬರ್ತಾ ಇದೆ. ಇದೀಗ ಮತ್ತೊಂದು ಆಘಾತಕಾರಿ ವಿಚಾರವೊಂದು ಬಯಲಿಗೆ ಬಂದಿದೆ. ಹೌದು, 1990ರಿಂದ 2021ರ ನಡುವೆ ಧರ್ಮಸ್ಥಳದಲ್ಲಿ ಪತ್ತೆಯಾದ 74 ಅಪರಿಚಿತ ಶವಗಳನ್ನು ಪತ್ತೆಯಾದ ದಿನದಂದೇ ಸಮಾಧಿ ಮಾಡಲಾಗಿದೆ. ಈ ವಿಚಾರವನ್ನು ಸ್ವತಃ ಧರ್ಮಸ್ಥಳ ಪಂಚಾಯತ್ ದಾಖಲೆಗಳೇ ಬಹಿರಂಗಪಡಿಸಿದ್ದಾವೆ. ಎಸ್ಐಟಿ ಈಗ ಇಂತಹ ಆಘಾತಕಾರಿ ವಿಚಾರದ ಬೆನ್ನು ಬಿದ್ದಿದೆ. ಧರ್ಮಸ್ಥಳದಲ್ಲಿ ದೊರೆತಿದ್ದ ಅಪರಿಚಿತ ಮೃತದೇಹಗಳನ್ನು ಅವರ ವಾರಸುದಾರರಿಗೆ ಒಪ್ಪಿಸದೆ, ಮೃತದೇಹ ದೊರೆತಿರೋ ಬಗ್ಗೆ ಮಾಧ್ಯಮ ಪ್ರಕಟಣೆಯನ್ನೂ ಕೂಡ ನೀಡದೆ, ಅವರ ವಾರಸುದಾರರನ್ನ ಹುಡುಕದೆ ಅಥವಾ ಒಂದೆರಡು ದಿನವೂ ಕೂಡ ಕಾಯದೆ ಶವ ಸಿಕ್ಕ ದಿನದಂದೇ ಧರ್ಮಸ್ಥಳ ಪೊಲೀಸರು ಮತ್ತು ಗ್ರಾಮ ಪಂಚಾಯಿತಿ ಅವರನ್ನ ದಹಿಸಿ ಅಂತ್ಯಕ್ರಿಯೆಯನ್ನ ನಡೆಸಿರೋ ಸಂಗತಿ ಕೇಳಿ ನಾಗರಿಕ ಸಮಾಜ ಬೆಚ್ಚಿ ಬಿದ್ದಿದೆ. ಧರ್ಮಸ್ಥಳ ಪಂಚಾಯತ್ ಇಲ್ಲಿವರೆಗೂ ಅಕ್ರಮವಾಗಿ ಹೂತು ಹಾಕಿದ್ದು ಬರೋಬ್ಬರಿ 74 ಶವಗಳು. 21ನೇ ಶತಮಾನದಲ್ಲೂ ಇಂತಹದ್ದು ನಡೆಯೋದಕ್ಕೆ ಸಾಧ್ಯನಾ? ವಿಧಿವಿಜ್ಞಾನ ಪರೀಕ್ಷೆಯನ್ನು ನಡೆಸದೆ, ಕಾನೂನು ನಿಯಮಗಳನ್ನು ಪಾಲಿಸದೆ ಈ ರೀತಿ ನಡೆದುಕೊಂಡಿದ್ದು ಹೇಗೆ? ಈ ಕೃತ್ಯಗಳ ಹಿಂದೆ ಇರೋ ಬಲಾಢ್ಯ ಶಕ್ತಿಗಳು ಯಾರು? ಹೀಗೆ ಹಲವಾರು ಗಂಭೀರ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯ ವಿಷಯ ಆಗಿದೆ. 1990ರಿಂದ 2021ರ ನಡುವೆ ಧರ್ಮಸ್ಥಳ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಪತ್ತೆಯಾದ 74 ಅಪರಿಚಿತ ಶವಗಳ ಪೈಕಿ 72 ಶವಗಳನ್ನು ಧರ್ಮಸ್ಥಳದ ಆಸುಪಾಸಿನಲ್ಲೇ ಸಮಾಧಿ ಮಾಡಲಾಗಿದೆ. ಆದರೆ ಇನ್ನೆರಡು ಅಂದರೆ 2018ರಲ್ಲೇ ಪತ್ತೆಯಾದ 2 ಅಪರಿಚಿತ ಶವಗಳನ್ನು ಒಂದೇ ದಿನ KS ಹೆಗ್ಡೆ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಗಿದೆ. ಉಳಿದ 72 ಮೃತದೇಹಗಳನ್ನು ಧರ್ಮಸ್ಥಳ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೂತು ಹಾಕಿರೋ ಈ ಪಂಚಾಯತ್ ಮತ್ತು ಪೊಲೀಸ್ ಅಧಿಕಾರಿಗಳು ಈ 2 ಶವಗಳನ್ನು ಮಾತ್ರ ಖಾಸಗಿ ಆಸ್ಪತ್ರೆಗೆ ಸೇರಿದ ಸ್ಮಶಾನ ಜಾಗದಲ್ಲಿ ಯಾಕೆ ಹೂತು ಹಾಕಿದ್ದಾರೆ ಅನ್ನೋ ಬಗ್ಗೆ ಯಾವುದೇ ಕಾರಣವನ್ನು ಪಂಚಾಯತ್ ದಾಖಲೆಯಲ್ಲಿ ಉಲ್ಲೇಖ ಮಾಡಿಲ್ಲ. ಈ ಆಸ್ಪತ್ರೆ ಬೆಳ್ತಂಗಡಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಉಳಿದ ಶವಗಳನ್ನು ಧರ್ಮಸ್ಥಳದ ಯಾವ ನಿರ್ದಿಷ್ಟ ಜಾಗಗಳಲ್ಲಿ ಹೂಳಲಾಗಿದೆ ಅನ್ನೋ ಬಗ್ಗೆ ಪಂಚಾಯತ್ ದಾಖಲೆಗಳಲ್ಲಿ ಉಲ್ಲೇಖ ಮಾಡಿಲ್ಲ. ಈ ಗಂಭೀರ ವಿಷಯವನ್ನ ಸೌಜನ್ಯ ತಾಯಿ ಕುಸುಮಾವತಿಯವರು ಎಸ್ಐಟಿ ಗಮನಕ್ಕೆ ತಂದಿದ್ದಾರೆ. ಈ ಅಸಹಜ ಸಾವುಗಳ ಬಗ್ಗೆ ತನಿಖೆಯನ್ನ ನಡೆಸಿ ನ್ಯಾಯವನ್ನ ಒದಗಿಸಬೇಕು ಅನ್ನೋ ಮನವಿಯನ್ನ ಮಾಡಿದ್ದಾರೆ. RTI ದಾಖಲೆಗಳ ಪ್ರಕಾರ ನೇತ್ರಾವತಿ ನದಿ, ನೇತ್ರಾವತಿ ಸ್ನಾನಘಟ್ಟ, ಧರ್ಮಸ್ಥಳ ಬಸ್ ನಿಲ್ದಾಣ, ಮಾಹಿತಿ ಕೇಂದ್ರದ ಬಳಿ, ಶ್ರೀ ಕ್ಷೇತ್ರದ ಮಹಾದ್ವಾರದ ಬಳಿ, ಪಾರ್ಕಿಂಗ್ ಸ್ಥಳ, ಬಾಹುಬಲಿ ಬೆಟ್ಟ ಸೇರಿದಂತೆ ನಾನಾ ಸ್ಥಳಗಳಲ್ಲಿ ಈ ಶವಗಳು ಸಿಕ್ಕಿದೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, 74 ಜನರ ಪೈಕಿ 5ರನ್ನ ಭಿಕ್ಷುಕರು ಅಂತ ಗುರುತಿಸಿದ್ರೆ ಇನ್ನುಳಿದವರನ್ನ ಗುರುತಿಸಲಾಗದ ವ್ಯಕ್ತಿಗಳು ಅಂತ ವಿವರಿಸಲಾಗಿದೆ. ಈ ಎಲ್ಲ ಶವಗಳು ಪತ್ತೆಯಾದ ದಿನಾಂಕ ಮತ್ತು ದಫನ್ ಮಾಡಿದ ದಿನಾಂಕ ಒಂದೇ ಆಗಿದೆ. ಮೃತದೇಹ ಸಿಕ್ಕ ದಿನದಂದೇ ಆ ಶವವನ್ನ ಅಂತ್ಯಕ್ರಿಯೆ ಹಾಗೂ ದಹನ ಮಾಡುವಂತೆ ಧರ್ಮಸ್ಥಳ ಪೊಲೀಸರು ಗ್ರಾಮ ಪಂಚಾಯಿತಿಗೆ ಸೂಚಿಸಿದ್ದಾರೆ. ಅದು ಕೂಡ ಅಧಿಕೃತ ಪತ್ರಗಳ ಮೂಲಕ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮೃತದೇಹ ದೊರೆತ ದಿನಾನೇ ಪೊಲೀಸರು ಮತ್ತು ಸ್ಥಳೀಯ ಆಡಳಿತಗಳು ಅಂತ್ಯಕ್ರಿಯೆ ನಡೆಸೋದು ಕಾನೂನು ಬಾಹಿರ. ಕರ್ನಾಟಕ ಅನಾಟಮಿ ಆಕ್ಟ್ 1957ರ ಪ್ರಕಾರ ಯಾವುದಾದರೂ ಮೃತದೇಹ ದೊರೆತರೆ ಆ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡಬೇಕು. ವಾರಸುದಾರರಿಗಾಗಿ 72 ಗಂಟೆ ಅಂದರೆ 3 ದಿನ ಮೃತದೇಹವನ್ನು ಶವಾಗಾರದಲ್ಲಿ ಇರಿಸಬೇಕು. ಒಂದು ವೇಳೆ ಅಗತ್ಯ ಬಿದ್ದರೆ 7ರಿಂದ 10 ದಿನಗಳವರೆಗೂ ಕೂಡ ಶವವನ್ನು ಇಟ್ಟುಕೊಳ್ಬೇಕು. ಆಗಲೂ ಕೂಡ ವಾರಸುದಾರರು ಬಾರದೇ ಇದ್ದಲ್ಲಿ ಮೃತದೇಹದ ಬೆರಳಚ್ಚು, DNA ಸ್ಯಾಂಪಲ್ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಿ ಬಳಿಕ ಪೊಲೀಸರು ಸ್ಥಳೀಯ ಆಡಳಿತದ ನೆರವಿನ ಜೊತೆಗೆ ಅಂತ್ಯಕ್ರಿಯೆಯನ್ನು ನಡೆಸಬೇಕಾಗತ್ತೆ. ಆದರೆ ಧರ್ಮಸ್ಥಳದಲ್ಲಿ ಈ ಯಾವುದೇ ಕಾನೂನುಗಳು, ನೀತಿ ನಿಯಮಗಳನ್ನು ಅನುಸರಿಸಲಾಗಿಲ್ಲ. ಮೃತದೇಹಗಳು ದೊರೆತ ದಿನಾನೇ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಆ ಮೃತದೇಹಗಳ ಗುರುತನ್ನು ಮರೆಮಾಚೋ ಅಥವಾ ಸತ್ತವರ ಮೇಲಾದ ಕ್ರೌರ್ಯ, ಕೊಲೆಯನ್ನು ಮುಚ್ಚಿ ಹಾಕೋ ಉದ್ದೇಶದಿಂದ ನಡೆದಿದೆಯಾ ಅನ್ನೋ ಅನುಮಾನ ಕೂಡ ಸಹಜವಾಗಿಯೇ ಮೂಡುತ್ತೆ. ಈ ಎಲ್ಲ ಕ್ರೌರ್ಯಗಳ ಹಿಂದೆ ಇರೋ ಪ್ರಭಾವಿ ಕ್ರಿಮಿನಲ್ ಗ್ಯಾಂಗ್ ಯಾವುದು ಅನ್ನೋದು ದೊಡ್ಡ ಪ್ರಶ್ನೆ.
ಈ ಎಲ್ಲ ಅಸಹಜ ಸಾವುಗಳಿಗೆ ಸಂಬಂಧಿಸಿದಂತೆ SIT ಎಲ್ಲ ಆಯಾಮಗಳಿಂದನೂ ಕೂಡ ತನಿಖೆ ನಡೆಸ್ತಾ ಇದೆ. ಅವ್ಯವಹಾರ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೂ SIT 40ರಿಂದ 45 ಪೊಲೀಸರನ್ನ ವಿಚಾರಣೆಗೆ ಒಳಪಡಿಸಿದೆ. ಪೊಲೀಸ್ ಕಾನ್ಸ್ಟೇಬಲ್ಗಳು ಮಾತ್ರ ಅಲ್ಲದೆ ವಿವಿಧ ಹಂತದ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಕರೆಸಲಾಗಿದೆ. ನಿವೃತ್ತ ಅಧಿಕಾರಿಗಳನ್ನು ಕೂಡ ಕರೆಸಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅಷ್ಟೇ ಅಲ್ಲ, ಧರ್ಮಸ್ಥಳ ಕ್ಷೇತ್ರದ ಆಡಳಿತ ಸಂಸ್ಥೆಗೆ ಸಂಬಂಧಪಟ್ಟಂತಹ ಹಲವಾರು ಮಾಜಿ ಮತ್ತು ಹಾಲಿ ಸಿಬ್ಬಂದಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಧರ್ಮಸ್ಥಳ ಆಡಳಿತ ಸಂಸ್ಥೆಯ ಮಾಜಿ ಮತ್ತು ಹಾಲಿ ನೌಕರರಲ್ಲದೆ ಶವಗಳನ್ನು ಅಕ್ರಮವಾಗಿ ಹೂತು ಹಾಕಲು ಮಾಹಿತಿ ಕೇಂದ್ರದಿಂದ ಮಾಹಿತಿ ಬರ್ತಾ ಇತ್ತು ಅಂತ ಚಿನ್ನಯ್ಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದ್ದ. ಮಾಧ್ಯಮಗಳ ಮುಂದೆನೂ ಕೂಡ ಹಲವಾರು ಬಾರಿ ಈ ಅಂಶವನ್ನ ಚಿನ್ನಯ್ಯ ಬಹಿರಂಗಪಡಿಸಿದ್ದ. ಈ ಹಿನ್ನೆಲೆಯಲ್ಲಿ ಮಾಹಿತಿ ಕೇಂದ್ರದ ಸಿಬ್ಬಂದಿಗೂ ಕೂಡ ಈಗ ನೋಟಿಸ್ ಹೋಗಿದೆ. ಅವರನ್ನು ಕೂಡ SIT ವಿಚಾರಣೆಗೆ ಒಳಪಡಿಸ್ತಾ ಇದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಹಿಡಿತದಲ್ಲಿರೋ ಶರಾವತಿ, ವೈಶಾಲಿ, ಗಾಯತ್ರಿ ಲಾಡ್ಜ್ಗಳಲ್ಲಿಯೂ ಕೂಡ ಹಲವಾರು ಅಪರಿಚಿತ ಶವಗಳು ಪತ್ತೆಯಾಗಿದೆ. ಹೀಗಾಗಿ ಆ ಎಲ್ಲಾ ಲಾಡ್ಜ್ಗಳ ಸಿಬ್ಬಂದಿಗಳಿಗೂ ಕೂಡ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ತಿಳಿಸಿದೆ. ಸೊ ನೋಡಿದ್ರಲ್ಲ, ಎಲ್ಲ ಆಯಾಮದಿಂದನೂ ಕೂಡ ತನಿಖೆಯನ್ನು ನಡೆಸ್ತಾ ಇರೋ SIT ಇಲ್ಲಿವರೆಗೂ 200ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ ಅಂದರೆ SIT ಸಾಕಷ್ಟು ಆಧಾರಗಳಿದ್ದಾಗ ಮಾತ್ರ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸುತ್ತೆ. SITಗೆ ಮತ್ತಷ್ಟು ಹೊಸ ಮಾಹಿತಿ ದೊರೆತಾಗ ಅವರನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಧರ್ಮಸ್ಥಳ ಪೊಲೀಸರು, ಧರ್ಮಸ್ಥಳ ಕ್ಷೇತ್ರದ ಆಡಳಿತ ಸಂಸ್ಥೆಯ ಮಾಜಿ ಮತ್ತು ಹಾಲಿ ನೌಕರರು, ಮಾಹಿತಿ ಕೇಂದ್ರದ ಸಿಬ್ಬಂದಿ ಹಾಗೂ ಲಾಡ್ಜ್ನ ಸಿಬ್ಬಂದಿ ಎಲ್ಲರನ್ನೂ ಕೂಡ SIT ವಿಚಾರಣೆ ನಡೆಸ್ತಾ ಇದೆ ಅನ್ನೋದು ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸೂಚನೆ. ಸೊ ಇದಾದ ನಂತರದಲ್ಲಿ ಇನ್ನೊಂದು ಹೆಜ್ಜೆ ಬಾಕಿ ಇದೆ. SIT ಈ ಲಾಡ್ಜ್ಗಳ ಮಾಲೀಕರನ್ನ ಕೂಡ ಪ್ರಶ್ನೆಗೆ ಒಳಪಡಿಸಬೇಕಾಗಿದೆ. ಈ ಲಾಡ್ಜ್ಗಳ ಮಾಲೀಕರ ಗಮನಕ್ಕೆ ಬಾರದೆ ದಶಕಗಟ್ಟಲೆ ಆ ಲಾಡ್ಜ್ಗಳಲ್ಲಿ ಇಂತಹ ಅಕ್ರಮಗಳು ನಡೆಯೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಹೀಗಿರುವಾಗ SIT ಅವರು ಈ ಮಾಲೀಕರನ್ನ ಯಾವಾಗ ವಿಚಾರಣೆಗೆ ಒಳಪಡಿಸ್ತಾರೆ? ಹಾಗೇನೆ ಶ್ರೀ ಕ್ಷೇತ್ರದ ಸಿಬ್ಬಂದಿ ವರ್ಗದವರನ್ನ ಮಾತ್ರ ವಿಚಾರಣೆ ನಡೆಸಿದ್ರೆ ತನಿಖೆ ಪೂರ್ಣಗೊಳ್ಳೋದಿಲ್ಲ. ಕ್ಷೇತ್ರದ ಆಡಳಿತ ವರ್ಗವನ್ನೂ ಕೂಡ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಅರ್ಥಾತ್ ವೀರೇಂದ್ರ ಹೆಗ್ಡೆ ಕುಟುಂಬದ ಸದಸ್ಯರನ್ನು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಅನ್ನೋದು ತನಿಖಾ ಪ್ರಕ್ರಿಯೆ ಬಗ್ಗೆ ಅಲ್ಪ ಸ್ವಲ್ಪ ತಿಳುವಳಿಕೆ ಇರೋರ್ಗೂ ಅರ್ಥವಾಗುವಂತಹ ವಿಚಾರ. ಈ ಪ್ರಕ್ರಿಯೆ ನಡೆಯುತ್ತಾ ಇಲ್ವಾ ಅನ್ನೋದು ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಇಲ್ಲಿ $1 ಮಿಲಿಯನ್ ಪ್ರಶ್ನೆ ಏನಂದ್ರೆ, ಈ ಎಲ್ಲ ಅಪರಾಧ ಕೃತ್ಯಗಳ ಹಿಂದೆ ಇರೋ ನಿಜವಾದ ಅಪರಾಧಿಗಳ ಗ್ಯಾಂಗನ್ನು SIT ಅಂತಿಮವಾಗಿ ಪತ್ತೆ ಹಚ್ಚುತ್ತಾ, ಅಥವಾ ಹಿಂದಿನ CID ತನಿಖೆ, CBI ತನಿಖೆಗೆ ಆದ ಗತಿನೇ ಇವತ್ತಿನ SITಗೂ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.